ओम शांति, ओम शांति, ओम शांति, ओम। जन्म जन्म के अरमानों को पूरा कर दिया है। तेरी यादों में समाए हैं हम ऐसे धीरे धीरे, हम ऐसे धीरे धीरे आए तेरे करीब बाबा, हम ऐसे
ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ 15/12/2007. ಈ ದಿನದ ಮುರಳಿ ಇವತ್ತರಿ ವಯಸ್ಸಾಗ್ತಾ ಇದೆ. समय के महत्व को जान, कर्मों की गुह्य गति का अटेंशन रखो, नष्ट मोह एवर रेडी बनो. ಸಮಯದ ಮಹತ್ವತೆಯನ್ನು ಅರಿತು ಕರ್ಮದ ಗುಹ್ಯ ಗತಿಯ ಬಗ್ಗೆ ಗಮನವನ್ನು ಕೊಡಿ. ನಷ್ಟ ಮೋಹ ಎವರ್ ರೆಡಿ ಆಗಿರಿ. आज सर्व खजानों के दाता, ज्ञान का खजाना, शक्तियों का खजाना, सर्व गुणों का खजाना, श्रेष्ठ संकल्पों का खजाना देने वाला बाप दादा अपने चारों ओर के खजाने के बालक सो मालिक अधिकारी बच्चों को देख रहे हैं. बाप दादा सर्व ಖಜಾನೆಗಳಿಗೆ ದಾತ. ಯಾವ್ಯಾವ ಖಜಾನೆಗಳಿಗೆ? ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಸರ್ವ ಗುಣಗಳ ಖಜಾನೆ, ಶ್ರೇಷ್ಠ ಸಂಕಲ್ಪದ ಖಜಾನೆಯನ್ನು ನೀಡುವಂತಹ ಬಾಪ್ತಾದ ನಾಲ್ಕು ಕಡೆಯ ಖಜಾನೆಗಳಿಗೆ ಬಾಲಕ್ ಸೋ ಮಾಲಿಕ್ ಅಧಿಕಾರಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಖಜಾನೆಗಳಿಗೆ ದಾತ ಬಾಬಾ, ಖಜಾನೆಗಳನ್ನು ಪಡ್ಕೊಳ್ಳುವಂಥವ್ರು ಯಾರು? ಬಾಲಕ್ ಸೋ ಮಾಲಿಕ್ अधिकारी मक्कलु. अखंड खजानों के मालिक बाप सभी बच्चों को सर्व खजानों से संपन्न कर रहे हैं. अखंड ಖಜಾನೆಗಳ ಮಾಲೀಕ ತಂದೆ ತನ್ನ ಮಕ್ಕಳಿಗೆ ಸರ್ವ ಖಜಾನೋನ್ ಸೆ ಸಂಪನ್ನ ಕರ್ ರಹೆ ಹಿ, ಎಲ್ಲ ಖಜಾನೆಗಳಿಂದ ಸಂಪನ್ನ ಮಾಡ್ತಾ ಇದ್ದಾರೆ. ಯಾವ ಖಜಾನೆ ಅಂತ ಗೊತ್ತಾಯ್ತಲ್ವಾ? ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಸರ್ವ ಗುಣಗಳ ಖಜಾನೆ, ಶ್ರೇಷ್ಠ ಸಂಕಲ್ಪದ ಖಜಾನೆ. ಹರೇಕಕ್ಕೂ ಸರ್ವ ಖಜಾನೆ ದೇತೆ. ಎಲ್ಲರಿಗೂ ಬಾಬಾ ಎಲ್ಲ ಖಜಾನೆಯನ್ನು ಕೊಡ್ತಾರೆ. ಕಿಸ್ಕೋ ಕಮ್ ಕಿಸ್ಕೋ ಜಾದಾ ನಹಿ ದೇತೆ. ಕೆಲವರಿಗೆ ಕಡಿಮೆ, ಕೆಲವರಿಗೆ ಜಾಸ್ತಿ, ಆ ರೀತಿ ಕೊಡಂಗಿಲ್ಲ. ಯಾಕೆಂದ್ರೆ ಖಜಾನೆ ಅಖಂಡ ಖಜಾನಾ है. चारों ओर के बच्चे बाप दादा के नयनों में समाये हुए हैं. ನಾಲ್ಕು ಕಡೆಯ ಮಕ್ಕಳು ಬಾಬರವರ ಕಣ್ಣುಗಳಲ್ಲಿ ಸಮಾವೇಶಗೊಂಡಿದ್ದಾರೆ. ಸಭಿ ಖಜಾನೋನ್ ಸೆ ಭರ್ಪೂರ್ ಹರ್ಷಿತ ಹೋ ರಹೆ ಹಿ. ಎಲ್ಲ ಖಜಾನೆಗಳಿಂದ ಭರ್ಪೂರ್ हर्षित ಆಗ್ತಿದ್ದಾರೆ. आजकल के समय प्रमाण सबसे अमूल्य श्रेष्ठ खजाना है. ಇಂದಿನ ವರ್ತಮಾನ ಸಮಯದ ಪ್ರಮಾಣ ಅಮೂಲ್ಯವಾದ ಶ್ರೇಷ್ಠವಾದ ಖಜಾನೆ ಯಾವುದು? ಈಗ ಸದ್ಯಕ್ಕೆ ಬೇಕಾಗುವ ಅಮೂಲ್ಯವಾದ ಶ್ರೇಷ್ಠವಾದ ಖಜಾನೆ ಯಾವುದು? ಪುರುಷೋತ್ತಮ ಸಂಗಮ ಕಾ ಸಮಯ. ಯಾವ ಖಜಾನೆ? ಪುರುಷೋತ್ತಮ ಸಂಗಮ ಯುಗದ ಸಮಯದ ಖಜಾನೆ. ಯಾಕೆ ಪುರುಷೋತ್ತಮ ಸಂಗಮದ ಸಮಯದ ಖಜಾನೆ ಅತ್ಯಂತ ಅಮೂಲ್ಯ, ಅತ್ಯಂತ ಶ್ರೇಷ್ಠ ಯಾಕೆ ಅನ್ನೋದಕ್ಕೆ ಬಾಬಾ 7-8 ಪಾಯಿಂಟನ್ನು ಹೇಳ್ತಾರೆ. ಈ ಸಂಗಮ ಯುಗ पर ही सारे कल्प की ಪ್ರಾರಬ್ಧ ಬನಾ ಸಕ್ತೆ ಹೋ. ಯಾಕೆ ವರ್ತಮಾನ ಸಮಯ ಏನಿದೆ ಇದು ಅತ್ಯಂತ ಶ್ರೇಷ್ಠ ಖಜಾನೆ. ಸಂಗಮ ಯುಗದಲ್ಲೇ ಇಡೀ ಕಲ್ಪಕ್ಕೆ ಬೇಕಾಗುವ ಪ್ರಾರಬ್ಧವನ್ನು ರೂಪಿಸ್ತಾ ಇದ್ದೀವಿ. इस छोटे से युग की प्राप्तियां और प्रारब्ध के प्रमाण 1 सेकंड की वैल्यू 1 वर्ष के समान है. ಇದು ಸಣ್ಣ ಯುಗ, ಸಂಗಮ ಯುಗ. ಇಲ್ಲಿಯ ಒಂದು ಪ್ರಾಪ್ತಿ ಮತ್ತು ಪ್ರಾರಬ್ಧವನ್ನು ನೋಡಿದರೆ 1 ಸೆಕೆಂಡ್ ಸಹ ವ್ಯಾಲ್ಯೂ, ಅದರ ಬೆಲೆ 1 ವರ್ಷಕ್ಕೆ ಸಮಾನವಾದುದು. इतना यह अमूल्य समय है. इस समय के लिए गायन है. ಈ ಸಮಯಕ್ಕೋಸ್ಕರ ಗಾಯನ ಏನು?
ಹೇಳಿ, ಅಬ್ ನಹಿ ತೋ ಕಬ್ ನಹಿ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಕ್ಯೋಂಕಿ ಇಸ್ ಸಮಯ ಹಿ ಪರಮಾತ್ಮ ಪಾರ್ಟ್ ನುಂದಾ ಹುವಾ ಹೈ. ಯಾಕೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ? ಈ ಸಮಯದಲ್ಲಿಯೇ ಪರಮಾತ್ಮನ ಪಾತ್ರ ನಿಗದಿತವಾಗಿದೆ. इसलिए इस समय को हीरे तुल्य कहा जाता है. ಈ ಸಮಯವನ್ನ ವಜ್ರ ಸಮಾನ ಸಮಯ ಅಂತ ಕರೆಯಲಾಗ್ತದೆ. ಸತ್ಯಯುಗವನ್ನೇನಂತ ಕರೆಯಲಾಗ್ತದೆ? ಗೋಲ್ಡನ್ ಏಜ್ ಕहा जाता है. ಆದರೆ ಈ समय भी हीरे तुल्य है. बाप सब बच्चे भी हीरे तुल्य जीवन के अनुभवी आत्माएं हो. ಸಮಯನೂ ವಜ್ರ ಸಮಾನ, ನಂತರ ಎಲ್ಲ ಮಕ್ಕಳು ಸಹಿತ ವಜ್ರ ಸಮಾನ ಜೀವನದ ಅನುಭವಿ ಆತ್ಮಗಳು. इस समय ही बहुत काल की बिछड़ी हुई आत्माएं परमात्मा मिलन, परमात्मा प्यार, परमात्मा नॉलेज, परमात्मा खजानों के प्राप्ति के अधिकारी बनते हैं. ಬಹಳ ಸಮಯದಿಂದ ಅಗಲಿ ಹೋಗಿ ಸಿಕ್ಕಿರುವಂಥ ಮಕ್ಕಳು ಈಗ ಪರಮಾತ್ಮನ ಮಿಲನ ಮಾಡ್ತಿದ್ದಾರೆ, ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿದ್ದಾರೆ, ಪರಮಾತ್ಮನ ಜ್ಞಾನ ತಗೊಳ್ತಾ ಇದ್ದಾರೆ, ಪರಮಾತ್ಮನ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅಧಿಕಾರಿಯಾಗಿದ್ದಾರೆ. ಪರಮಾತ್ಮ ಮಿಲನ, ಪರಮಾತ್ಮ ಪ್ರೀತಿ, ಪರಮಾತ್ಮ ಜ್ಞಾನ, ಪರಮಾತ್ಮ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅಧಿಕಾರಿಯಾಗಿದ್ದಾರೆ. ಸಾರೆ ಕಲ್ಪ ಮೇ ದೇವಾತ್ಮಯೇ ಮಹಾನ್ ಆತ್ಮಯೇ ಹಿ ಅಲ್ವಾ? ಇಡೀ ಕಲ್ಪದಲ್ಲಿ ದೇವಾತ್ಮರು ಏನಿದ್ದಾರೆ? ಮಹಾನಾತ್ಮರು. ಆದರೆ ದೇವಾತ್ಮರು ಮಹಾನಾತ್ಮರು. ಆದರೆ ಈ ಸಮಯದಲ್ಲಿ ನಾವು ಹೇಳಿ, ಈ ಸಮಯದಲ್ಲಿ ನಾವು ಪರಮಾತ್ಮ ಈಶ್ವರಿಯ ಪರಿವಾರ ಹೇ. ಪರಮಾತ್ಮ ಈಶ್ವರನ ಪರಿವಾರದವರು. ಹೇಳಿ, ದೇವಾತ್ಮರು, ಮಹಾನಾತ್ಮರು ಅವರೆಲ್ಲರಿಗಿಂತ ಶ್ರೇಷ್ಠ ಯಾರು? ಪರಮಾತ್ಮ ಈಶ್ವರಿಯ ಪರಿವಾರದವರು. आद्रिंदा जितना इस वर्तमान समय का महत्व है, इस महत्व को जान जितना अपने को श्रेष्ठ बनाने चाहे उतना बना सकते हो. वर्तमान समयದ ಮಹತ್ವತೆಯನ್ನು ಅರಿತು ಎಷ್ಟು ಶ್ರೇಷ್ಠ ಆಗಬೇಕೋ ಅಷ್ಟು ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡಿಕೊಳ್ಳುವ समय ಇದು. आप सब भी इस महान युग के परमात्मा भाग्य को प्राप्त करने वाले ಪದಮಾಪದಂ ಭಾಗ್ಯವಾನ್ ಹೋನ. ನಾವು ಸಹ ಈ ಸಂಗಮ ಯುಗದಲ್ಲಿ ಪರಮಾತ್ಮನಿಂದ ಎಲ್ಲ ಭಾಗ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಪದಮಾಪದಂ ಭಾಗ್ಯವಾನಾಗಿದ್ದೇವೆ. ಐಸೆ ಅಪನೆ ಶ್ರೇಷ್ಠ ಭಾಗ್ಯಕ್ಕೆ ರೂಹಾನಿ ನಶೆ ಅವರು ಭಾಗ್ಯಕ್ಕೂ ಜಾನ್ತೆ ಅನುಭವ ಕರ್ ರಹೆ ಹೋನ. ಈ ರೀತಿ ತಮ್ಮ ಶ್ರೇಷ್ಠ ಭಾಗ್ಯವನ್ನ ಅರಿತು ಆತ್ಮಿಕ ನಶೆ ಮತ್ತು ಭಾಗ್ಯವನ್ನ ತಿಳಿದು ಅನುಭವಿಯಾಗಿದ್ದೀರಲ್ವಾ? ಖುಷಿ होती है ना? दिल में क्या गीत गाते हो? ಹೇಳಿ, ಖುಷಿಯಿಂದ ಹೃದಯದಲ್ಲಿ ಯಾವ ಹಾಡನ್ನು ಹಾಡ್ತೀವಿ? ಯಾವ ಹಾಡು ಹಾಡ್ತೀವಿ? ವಾ ಮೇರಾ ಭಾಗ್ಯ ವಾ, क्योंकि इस समय के श्रेष्ठ भाग्य के आगे और कोई भी युग में ऐसा श्रेष्ठ भाग्य प्राप्त नहीं हो सकता. ಈ ಸಮಯದಲ್ಲಿರುವ ಶ್ರೇಷ್ಠ ಭಾಗ್ಯದ ಮುಂದೆ ಯಾವ ಯುಗದಲ್ಲಿಯೂ ಇಂಥ ಶ್ರೇಷ್ಠ ಭಾಗ್ಯ ನಮಗೆ ಪ್ರಾಪ್ತಿಯಾಗುವುದಿಲ್ಲ. ನೋಡಿ, ಬಾಬಾ ಎಲ್ಲ ಖಜಾನೆ ಬಗ್ಗೆ ಹೇಳ್ತಾ ಹೋದರು. ಖಜಾನೆಗಳ ದಾತವನು, ಜ್ಞಾನದ ಖಜಾನೆ, ಶಕ್ತಿಯ ಖಜಾನೆ, ಸರ್ವಗುಣಗಳ ಖಜಾನೆ, ಶ್ರೇಷ್ಠ ಸಂಕಲ್ಪದ ಖಜಾನೆ ಅಂದರು. ಇವೆಲ್ಲದಕ್ಕೂ ನಾವು ಅಧಿಕಾರಿ ಮಕ್ಕಳಂದರು ಬಾಬಾ. ಆದರೆ ಎಲ್ಲಕ್ಕಿಂತ ಅಮೂಲ್ಯವಾದ ಶ್ರೇಷ್ಠ ಖಜಾನೆ ಯಾವುದು? ಸಂಗಮ ಯುಗದ ಸಮಯದ ಖಜಾನೆ. ಯಾವ ಯಾವ ಕಾರಣದಿಂದ? ಒಂದು, ಇಡೀ ಕಲ್ಪದ ಶ್ರೇಷ್ಠ ಪ್ರಾರಬ್ಧವನ್ನು ರೂಪಿಸುವ ಸಮಯ ಇದಾಗಿದೆ. ಇದು ಬಹಳ ಸಣ್ಣ ಯುಗ, ಆದರೆ ಅಧಿಕ ಪ್ರಾಪ್ತಿ, ಅಧಿಕ ಪ್ರಾರಬ್ಧ. ಆದ್ದರಿಂದ ಒಂದೊಂದು ಸೆಕೆಂಡ್ ಸಹ ಒಂದು ವರ್ಷಕ್ಕೆ ಸಮಾನ ಅಂದರು ಬಾಬಾ. ಈ ಸಮಯದ ಗಾಯನ ಏನು? ಅಬ್ ನಹಿ ತೋ ಕಭಿ ನಹಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು ಬಾಬಾ, ಪರಮಾತ್ಮನ ಪಾತ್ರ ಈ ಸಮಯದಲ್ಲಿ ನಿಗದಿತವಾಗಿದೆ. ಈ ಸಮಯ ವಜ್ರ ಸಮಾನ ಸಮಯ, ವಜ್ರ ಸಮಾನ ಜೀವನದ ಅನುಭವಿ ಆತ್ಮಗಳು ನಾವು. ಅಷ್ಟೇ ಮಾತ್ರವಲ್ಲ, ಬಹಳ ಸಮಯದಿಂದ ಅಗಲಿ ಹೋಗಿ ಸಿಕ್ಕಿದಂತಹ ಪರಮಾತ್ಮನ ಮಿಲನ,
ಪರಮಾತ್ಮನ ಪ್ರೀತಿ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಖಜಾನೆಗೆ ಪ್ರಾಪ್ತಿ ಮಾಡಿಕೊಳ್ಳುವ ಅಧಿಕಾರಿಗಳಾಗುವಂಥ ಸಮಯ ಇದು. ನಾವೆಲ್ಲರೂ ಈಶ್ವರಿಯ ಪರಮಾತ್ಮ ಈಶ್ವರಿಯ ಪರಿವಾರದವರು. ನಾವೀಗ ಬೇರೆ ಸಮಯದಲ್ಲಿ ದೇವಾತ್ಮರಾಗಿದ್ದೆವು, ಮಹಾತ್ಮ ಆಗಿದ್ದೆವು. ಈಗ ಮಾತ್ರ ಪರಮಾತ್ಮ ಈಶ್ವರಿಯ ಪರಿವಾರದವರು. ನೋಡಿ ವರ್ತಮಾನ ಸಮಯದ ಮಹತ್ವತೆ ಎಷ್ಟು ಶ್ರೇಷ್ಠ. ಇಂಥ ಪರಮಾತ್ಮನಿಂದ ಭಾಗ್ಯವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ. ಎಂಥ ಪದಂ ಭಾಗ್ಯವಾನ್ ಆತ್ಮಗಳು ನಾವು. ಈ ಸಮಯದ ಭಾಗ್ಯದ ಮುಂದೆ ಯಾವ ಯುಗದ ಭಾಗ್ಯನೂ ಇಷ್ಟು ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ. अच्छा तो बोलो सदा अपने भाग्य को स्मृति में रखते हर्षित होते हैं ना. ತಮ್ಮ ಭಾಗ್ಯ ಎಷ್ಟು ಭಾಗ್ಯ ನಮಗೆ ನೆನಪಿಟ್ಕೊಂಡು ಹರ್ಷ ಪಡ್ತಿರಲ್ವಾ. होते हो जो समझते हैं कि सदा हर्षित होते हैं, कभी कभी वाले नहीं, जो सदा हर्षित रहते वो हाथ उठाओ. ಬಾಬಾ ಇವೆಲ್ಲ ಸಮಯದ ಇಂಪಾರ್ಟೆನ್ಸ್ ಅನ್ನು ಅರಿತು ನಾನೆಂಥ ಭಾಗ್ಯವಾನಿದ್ದೀನಿ, ನಾನು ಸದಾ ಹರ್ಷಿತ ಇರ್ತೀನಿ ಬಾಬಾ ಅನ್ನೋರು ಕೈ ಎತ್ತಿ. ಕೆಲವೊಮ್ಮೆ ಹರ್ಷಿತ ಅಲ್ಲ, ಸದಾ ಹರ್ಷಿತ ಇರೋರು ಕೈ ಎತ್ತಿ. ಸದಾ ಸದಾ ಅಂಡರ್ಲೈನ್ ಹಾಕ್ರಿ. अंडरलाइन करना ಯಾವುದಕ್ಕೆ? सदा. अभी टीवी में आपका फोटो आ रहा है, सदा वालों का फोटो आ रहा है. सदा ಶಬ್ದಕ್ಕೆ ಅಂಡರ್ಲೈನ್, ಅದರದ್ದು ಫೋಟೋ ನಿಮ್ದೀಗ ಬರ್ತಾ ಇದೆ. ಕೈ ಎತ್ತಿದಿರಲ್ವಾ? ಮುಬಾರಕ್ ಹೋ. ಮಾತಾಯೇ हाथ उठाइए, शक्तियाँ उठाइए, डबल फार्नेस हाथ उठाइए. क्या शब्द याद रखेंगे? ಯಾವ ಶಬ್ದ ನೆನ್ಪಿಟ್ಕೋಬೇಕು? ಸದಾ. ಕಭಿ ಕಭಿ ವಾಲೆ ತೋ ಪೀಚೆ ಆನೆ ವಾಲೆ. ಕೆಲವೊಮ್ಮೆ ಸಂತೋಷದಲ್ಲಿ ಇರ್ತೀವಿ, ಹರ್ಷ ಪಡ್ತೀವಿ ಅಂದರೆ ಅವರು ಪೀಚೆ ವಾಲೆ. बाप दादा ने पहले भी सुनाया है कि समय की रफ्तार बहुत तीव्र गति से आगे बढ़ रही है. ಸಮಯದ ಖಜಾನೆ ಎಷ್ಟು ಇಂಪಾರ್ಟೆನ್ಸ್, ಆದರೆ ಸಮಯದ ಗತಿ ಬಹಳ ತೀವ್ರ ಗತಿಯಲ್ಲಿ ಓಡ್ತಾ ಇದೆ. समय की गति को जानने वाले अपने को चेक करो. ಸಮಯದ ಗತಿಯನ್ನ ತಿಳ್ಕೊಂಡವರು ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿ. ಮಾಸ್ಟರ್ ಸರ್ವಶಕ್ತಿವಾನ್ ಹಮಾರಿ ಗತಿ ತೀವ್ರ ಹೇ ಹೇಳಿ. ಮಾಸ್ಟರ್ ಸರ್ವಶಕ್ತಿವಂತರು, ಸಮಯದ ಗತಿ ತೀವ್ರ ಇದೆನಾ? ಪುರುಷಾರ್ಥವನ್ನೆಲ್ಲರೂ ಮಾಡ್ತಾ ಇದ್ದೀರಾ? ಬಾಪ್ ದಾದಾ ಕ್ಯಾ ದೇಖ್ನೆ ಚಾತೆ ಹಿ? ನೋಡಿ, ಪ್ರತಿಯೊಂದು ಮುರಳಿಯಲ್ಲಿ ಸಹಿತ ಬಾಬಾ ನಾನು ಮಕ್ಕಳನ್ನ ಈ ರೀತಿ ನೋಡ್ಲಿಕ್ಕೆ ಬಯಸ್ತೀನಿ, ಮಕ್ಕಳಿಂದ ಇಂಥದನ್ನ ನೋಡ್ಲಿಕ್ಕೆ ಬಯಸ್ತೀನಿ. ಇವತ್ತಿನ ಮುರಳಿಯಲ್ಲಿ ಏನು? ಕ್ಯಾ ದೇಖ್ನೆ ಚಾತೆ ಹಿ ಬಾಬಾ? हर बच्चा तीव्र पुरुषार्थी, हर सब्जेक्ट में पास विद ऑनर है. वह सिर्फ पास है. ಬಾಬಾ ಏನ್ ನೋಡ್ಲಿಕ್ಕೆ ಬಯಸ್ತಿದ್ದಾರೆ? ಪ್ರತಿಯೊಂದು ಮಕ್ಕಳು ತೀವ್ರ ಪುರುಷಾರ್ಥಿಗಳು, ಪ್ರತಿ ಸಬ್ಜೆಕ್ಟಿನಲ್ಲಿ ಗೌರವಾನ್ವಿತವಾಗಿ ತೇರ್ಗಡೆಯಾಗಬೇಕು. ಕೇವಲ ಪಾಸ್ ಅಲ್ಲ, ಪಾಸ್ ವಿದ್ ಆನರ್. ತೀವ್ರ ಪುರುಷಾರ್ಥಿ ಕೆ ಲಕ್ಷಣ ವಿಶೇಷ ದೋ ಹೈ. ತೀವ್ರ ಪುರುಷಾರ್ಥಿ ಮತ್ತೆ ಪಾಸ್ ವಿದ್ ಆನರ್, ಇದೆರಡನ್ನ ಬಾಬಾ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ತೀವ್ರ ಪುರುಷಾರ್ಥಿಗಳ ಲಕ್ಷಣ ಏನು? 2 ಲಕ್ಷಣ ಇದೆ. ಒಂದನೇದು ತೀವ್ರ ಪುರುಷಾರ್ಥಿಗಳ 1ನೆಯ ಲಕ್ಷಣ ನಷ್ಟ ಮೋಹ. 2ನೇ ಲಕ್ಷಣ ಎವರ್ ರೆಡಿ. ಸಬ್ಸೆ ಪಹಲೆ ನಷ್ಟ ಮೋಹ. ಯಾವುದರಿಂದ? ಎಲ್ಲಕ್ಕಿಂತ ಮೊದಲು ನಷ್ಟ ಮೋಹ. इस देहाबान देहाभिमान से तो और बातों से नष्ट मोह होना कोई मुश्किल नहीं. ಬೇರೆ ಎಲ್ಲ ಮಾತುಗಳಲ್ಲಿ ನಷ್ಟ ಮೋಹ ಆಗೋದು ಕಷ್ಟ ಇಲ್ಲ. ದೇಹಬಾನ್ ದೇಹಾಭಿಮಾನದಿಂದ ನಷ್ಟ ಮೋಹ. ದೇಹಬಾನಿಗೆ ನಿಶಾನಿ ಏನು ಹೇಳಿ? ದೇಹ ಪ್ರಜ್ಞೆಯಲ್ಲಿರುವವರ ಲಕ್ಷಣ ಏನು? ದೇಹ ಪ್ರಜ್ಞೆಯಲ್ಲಿರೋರು ವೇಸ್ಟ್. ಅವರ ಮೊದಲನೇ ಲಕ್ಷಣ ಏನಂದ್ರೆ ವ್ಯರ್ಥ. 2ನೇ ಲಕ್ಷಣ ವ್ಯರ್ಥ ಸಂಕಲ್ಪ. 3ನೇದು ವ್ಯರ್ಥ ಸಮಯ. ಇದು ದೇಹ ಪ್ರಜ್ಞೆಯಲ್ಲಿರುವ ಲಕ್ಷಣ. ಚೆಕಿಂಗ್ ಮಾಡಿ. ಸ್ವಯಂ अच्छी तरह से चेक कर सकते हो. साधारण समय वह भी नष्ट मोह होने नहीं देता. ಕೇವಲ ಸಮಯ ವ್ಯರ್ಥ ಅಷ್ಟೇ ಅಲ್ಲ, ಸಮಯವನ್ನು
ಸಾಧಾರಣವಾಗಿ ಕಳೆದರೂ ನಷ್ಟ ಮೋಹ ಆಗಲಿಕ್ಕೆ ಬಿಡೋದಿಲ್ಲ. तो चेक करो, हर सेकंड, हर संकल्प, हर कर्म सफल हुआ. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ಕರ್ಮ ಸಫಲ ಆಗಿದೆಯಾ? ಇದು ದೇಹ ಬಾಂಧದಿಂದ ನಾವು ದೂರ ಆಗಿದ್ದೀವಿ ಅಂತ ಅರ್ಥ. ನಷ್ಟ ಮೋಹಿಯಾಗಿದ್ದೀವಿ ಅಂತ ಅರ್ಥ. ವ್ಯರ್ಥ ಎನ್ನುವುದು ಇರಬಾರ್ದು. ಮಾತ್ರವಲ್ಲ, ಸಾಧಾರಣ ಎನ್ನುವುದು ಇರಬಾರ್ದು. ಸೆಕೆಂಡ್, ಸಂಕಲ್ಪ, ಕರ್ಮ ಪ್ರತಿಯೊಂದು ಸಫಲ ಆಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಕ್ಯೋಂಕಿ ಸಂಗಮ ಯುಗ ಪರ್ ವಿಶೇಷ ಬಾಪ ಕಾ ವರದಾನ ಹೈ. ಬಾಬನ ವರದಾನ ಏನು? ಸಂಗಮ ಯುಗದಲ್ಲಿ ಸಫಲ ಆಗ್ತಾ ಇದೆಯಾ ಅಂತನ್ನುವಾಗ ಒಂದು ವರದಾನ ನೆನಪಾಗ್ತಾ ಇದೆಯಾ? ಸಫಲತಾ ಆಪಕ ಜನ್ಮ ಸಿದ್ಧ ಅಧಿಕಾರ ಹೈ. तो अधिकार सहज अनुभूति कराता है. ಸಫಲತೆ ಎನ್ನುವುದು ನನ್ನ ಜನ್ಮಸಿದ್ಧ ಅಧಿಕಾರ. ಸಕ್ಸೆಸ್ ಈಸ್ ಅವರ್ ಬರ್ತ್ ರೈಟ್. ಹಾಗಾದರೆ ಅಧಿಕಾರ ಅಂತನ್ನೋದು ಯಾವಾಗಲೂ ಸಹಜತೆಯ ಅನುಭೂತಿಯನ್ನ ಮಾಡಿಸ್ತದೆ. ಸಫಲತೆ ನಮ್ಮ ಜೀವನದಲ್ಲಿ ಸಹಜ. ಸರಿ, ಇದು ನಷ್ಟಮೋಹದ ಬಗ್ಗೆ ಬಾಬಾ ತಿಳಿಸಿದ್ದು. ಅಂದರೆ ದೇಹಭಾನ್ ಮತ್ತು ದೇಹಾಭಿಮಾನದಿಂದ ನಷ್ಟಮೋಹ. ಅಂಥವರ ಲಕ್ಷಣ ಏನಂತಂದರೆ ವ್ಯರ್ಥ ಎನ್ನುವುದವರ ಹತ್ರ ಇರಕೂಡದು. ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ ಮಾತ್ರವಲ್ಲ, ಸಾಧಾರಣನೂ ಅಲ್ಲ. ಪ್ರತಿ ಸೆಕೆಂಡ್ ಸಂಕಲ್ಪ, ಪ್ರತಿ ಕರ್ಮ ಸಫಲ ಇರಬೇಕು. ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ. ಎರಡನೇ ಲಕ್ಷಣ, ಬಾಬಾ ಪ್ರತಿಯೊಂದು ಮಕ್ಕಳು ತೀವ್ರ ಪುರುಷಾರ್ಥ ಮಾಡೋದನ್ನು ಇಷ್ಟಪಡ್ತಿದ್ದಾರೆ. ತೀವ್ರ ಪುರುಷಾರ್ಥಿಗಳಿದ್ದು ಎರಡು ಲಕ್ಷಣ. ಒಂದನೇದು ನಷ್ಟಮೋಹ, ಎರಡನೇದು ಎವರ್ ರೆಡಿ. ಈಗ ಬರ್ಕೊಳ್ಳಿ ಸೈಡ್ ಹೆಡಿಂಗ್ एवर रेडी. एवर रेडी का अर्थ है मन वचन कर्म संबंध संपर्क में समय का ऑर्डर हो. अचानक तो एवर रेडी और अचानक ही होना है. एवर रेडी अर्थ ಏನು? ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಮಯದ ಆರ್ಡರ್ ಅಚಾನಕ್ಕಾಗಿ ಬಂದಾಗ ಎವರ್ ರೆಡಿ. ಯಾವಾಗಲೂ और अचानक ही होना है. जैसे अपनी दादी को देखा, अचानक एवर रेडी. हर स्वभाव में, हर कार्य में इजी रही. संपर्क में इजी, स्वभाव में इजी, सेवा में इजी, संतुष्ट करने में इजी, संतुष्ट रहने में इजी. ಅಂದರೆ ಎವರ್ ರೆಡಿ ಅಂದ್ರೆ ಏನು? ಈಸಿಯಾಗಿರೋದು. ಯಾವ ಸಮಯದಲ್ಲಿದ್ರೂ ಪರವಾಗಿಲ್ಲ, ಏನಿದ್ರೂ ಪರವಾಗಿಲ್ಲ, ಎಲ್ಲ ಸಮಯದಲ್ಲಿ ಈಸಿ ಅಂದರೆ ಎವರ್ ರೆಡಿ. ಹರ ಸ್ವಭಾವದಲ್ಲಿ, ಪ್ರತಿ ಕಾರ್ಯದಲ್ಲಿ ಸರಳ, ಸಂಪರ್ಕಕ್ಕೆ ಬರುವುದು ಸರಳ, ಸ್ವಭಾವನೂ ಸರಳ, ಸೇವೆನೂ ಸರಳ, संतुष्ट करने में इजी, संतुष्ट रहने में भी इजी. बाप दादा समय की समीपता का बार बार इशारा दे रहा है. ಯಾವಾಗ ನಾವು ಈಸಿಯಾಗಿರ್ತೀವೋ, ಸರಳವಾಗಿರ್ತೀವೋ ಅದು ಎವರ್ ರೆಡಿ ಸ್ಟೇಜ್. ಎವರ್ ರೆಡಿ ಸಿಂಪಲ್, ಸರಳ, ಯಾವಾಗ ಬೇಕಾವಾಗ ಮೋಲ್ಡಿಂಗ್ ಪವರ್, ಸರಳ, ಎವರ್ ರೆಡಿ. ಬಾಪ್ತಾದ ಸಮಯದ ಸಮೀಪತೆಯ ಇಶಾರೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಪುರುಷಾರ್ಥ ತೀವ್ರ ಆಗಬೇಕಾದ್ರೆ ಎರಡು ಏನಾಯಿತು? ಒಂದನೇದ್ದು ಪುರುಷಾರ್ಥ ತೀವ್ರ ಆಗಬೇಕಾದ್ರೆ ಮೊದಲನೇದು ಏನಂದ್ರು ಬಾಬಾ? ಮೊದಲನೇದ್ದು ನಷ್ಟಮೋಹ, ಎರಡನೇದ್ದು ಎವರ್ ರೆಡಿ. ಸರಿ, उन 3 विधियों को स्वयं चेक करो. बाबा ಹೇಳ್ತಾರೆ 3 ವಿಧಿಯ ಖಜಾನों को जमा करने की पहले भी बताई है. ಮತ್ತೆ ಎಲ್ಲ ಖಜಾನೆ ಸಂಪನ್ನ ಇರಬೇಕು. ಆವಾಗ ಎಲ್ಲ ಖಜಾನೆಗಳು ಸಂಪನ್ನ ಇದ್ದಾಗ ನಾವು ಎವರ್ ರೆಡಿ ಇರ್ತೀವಿ. ಎಲ್ಲ ಸಮಯದಲ್ಲಿ ಎಲ್ಲನೂ ಇದೆ. ಸ್ವಭಾವ ಅಥವಾ ಸಂಬಂಧ ಸಂಪರ್ಕದಲ್ಲಿ, ಸ್ವಭಾವದಲ್ಲಿ, ಸೇವೆಯಲ್ಲಿ, ಸಂತುಷ್ಟಪಡಿಸುವುದರಲ್ಲಿ, ಸಂತುಷ್ಟ ಇರುವುದರಲ್ಲಿ ಸ್ವಪುರುಷಾರ್ಥದ ಸಮಯ ಭಾಳ ಕಡಿಮೆ ಇದೆ. ಜಮಾ ಮಾಡ್ಕೊಳ್ಳಿಕ್ಕೆ ಭಾಳ ಬಹಳ ಇದೆ. स्वपुरुषार्थ का समय बहुत थोड़ा है. अपने जमा के खाते को ಚೆಕ್ ಕರೋ. ಹೇಳಿ, ಎಲ್ಲ ಜಮಾ ಮಾಡ್ಕೊಂಡಿದ್ದೀವ?
ಎವರೆಡಿ ಇರ್ಬೇಕಾದ್ರೆ ಎಲ್ಲ ಖಜಾನೆ ಸಂಪನ್ನ ಇರಬೇಕು, ಎವರೆಡಿ ಇರಬೇಕು. ಎಲ್ಲ ಖಜಾನೆ ಜಮಾ ಮಾಡ್ಕೊಂಡಿದೀವ. ಜಮಾ ಮಾಡ್ಕೊಳ್ಳಿಕ್ಕೆ 3 ವಿಧಿಯನ್ನ ಮೊದಲೇ ಬಾಬಾ ಮುರಳಿಯಲ್ಲಿ ತಿಳಿಸಿದ್ದಾರೆ. ಉನ್ ವಿಧಿಯೋಂಕೋ ಸ್ವಯಂ ಚೆಕ್ ಕರೋ. 1ನೇ ವಿಧಿ, ಸ್ವಯಂನ ಪುರುಷಾರ್ಥದಿಂದ ಪ್ರಾರಬ್ಧದ ಖಾತೆಯನ್ನ ಜಮಾ ಮಾಡಬೇಕು. स्वयं के पुरुषार्थ से प्रारब्ध की खाता जमा करना, प्राप्तियों का खजाना जमा करना. ಪ್ರಾರಬ್ಧ ಅಂತಂದ್ರೂ ಒಂದೇ, ಪ್ರಾಪ್ತಿ ಅಂದ್ರೂ ಒಂದೇ. ಸ್ವಯಂ ಪುರುಷಾರ್ಥದಿಂದ ಪ್ರಾಪ್ತಿ ಅಥವಾ ಪ್ರಾರಬ್ಧದ ಖಜಾನೆಯನ್ನ ಜಮಾ ಮಾಡಿಕೊಳ್ಳೋದು ಅಂದ್ರೆ ಪ್ರಾರಬ್ಧದ ಖಜಾನೆ ಅಥವಾ ಪ್ರಾಪ್ತಿಯ ಖಜಾನೆ. 2ನೇದ್ದು ಸಂತುಷ್ಟ रहना, इसमें भी सदा शब्द ऐड करो. सर्व को संतुष्ट करना, इसमें पुण्य का खाता जमा होता है. 2ನೇದು ಪುಣ್ಯದ ಖಾತೆ, 1ನೇದು ಪ್ರಾರಬ್ಧದ ಖಾತೆ. ಪುಣ್ಯದ ಖಾತೆ ಯಾವಾಗ ನಾವು ಸದಾ ಸಂತುಷ್ಟ ಇದ್ದು ಅನ್ಯರನ್ನು ಸಂತುಷ್ಟಪಡಿಸೋದ್ರಿಂದ ಪುಣ್ಯದ ಖಾತೆ ಜಮಾ ಆಗ್ತದೆ. और यह पुण्य का खाता ಅನೇಕ ಜನ್ಮಕ್ಕೆ ಪ್ರಾರಬ್ಧ का ಆಧಾರ रहता है. 3ನೇದು ಯಾವುದು ನೆನಪಾಯ್ತಾ ನಿಮಗೆ ಮುರಳಿ? ಒಂದು ಪ್ರಾರಬ್ಧದ ಖಾತೆ, ಪುಣ್ಯದ ಖಾತೆ, 3ನೇದು आशीर्वाद खाते. सदा सेवा में अथक निस्वार्थ बड़ी दिल से सेवा करना, इससे जिसकी सेवा करते हैं उनसे स्वतः ही दुआएं मिलती है. ಸೇವೆಯಲ್ಲಿ ಅಥಕ್ ಆಗಿರ್ಬೇಕು, ನಿಸ್ವಾರ್ಥವಾಗಿರ್ಬೇಕು, ದೊಡ್ಡ ಹೃದಯದಿಂದ ಸೇವೆ ಮಾಡಬೇಕು, ವಿಶಾಲ ಮನಸ್ಸಿನಿಂದ ಸೇವೆ ಮಾಡಬೇಕು. ಆವಾಗ ಸ್ವತಃ ಆಶೀರ್ವಾದ ಪ್ರಾಪ್ತಿ ಆಗ್ತದೆ. यह 3 ವಿಧಿಯ ಸ್ವಯಂ का पुरुषार्थ, पुण्य और दुआ. ಇದು 3 ವಿಧಿ. ಸ್ವಯಂ ಪುರುಷಾರ್ಥ, 2ನೇದು ಪುಣ್ಯ, 3ನೇದು ದುವಾ ಅಥವಾ ಆಶೀರ್ವಾದ. ಇದು 3 ವಿಧಿ ಖಜಾನೆಗಳನ್ನ ಜಮಾ ಮಾಡಿಕೊಳ್ಳಿಕ್ಕೆ ಬಾಬಾ ತಿಳಿಸ್ತಿದ್ದಾರೆ. ಯಹ ತೀನೋ ಖಾತೆ ಜಮಾ ಹೇ. ಯಾವುದು 3 ಖಾತೆ? ಪ್ರಾರಬ್ಧದ ಖಾತೆ, ಪುಣ್ಯದ ಖಾತೆ, ಆಶೀರ್ವಾದದ ಖಾತೆ. ಬೇಕಾದಷ್ಟು ಜಮಾ ಇದೆಯಾ? यह तीनों खाते जमा है तो चेक करो. अचानक अगर कोई भी पेपर आ जाए तो पास विद ऑनर हो सकेंगे. ಅಚಾನಕ್ ಏನಾರು ಪೇಪರ್ ಬಂತಂದ್ರೆ ಗೌರವಾನ್ವಿತವಾಗಿ ಪಾಸ್ ಆಗ್ತೀವಾ, ತೆರಗಡೆ ಆಗ್ತೀವಾ? क्योंकि आजकल के समय अनुसार प्रकृति के हलचल की छोटी छोटी बातें कभी भी आ सकती है. ಇಂದಿನ ಒಂದು ಸಮಯ ಅನುಸಾರ ನೋಡಿದರೆ ಪ್ರಕೃತಿಯ ಏರುಪೇರುಗಳಲ್ಲಿ ಸಣ್ಣ ಸಣ್ಣ ಮಾತುಗಳು ಬೇಕಾದಷ್ಟು ಪರೀಕ್ಷೆ ರೂಪದಲ್ಲಿ ಬರ್ತದೆ. इसलिए कर्मों के गति का नॉलेज विशेष अटेंशन में रहे. ಕರ್ಮದ ಗತಿಯ ಜ್ಞಾನ ವಿಶೇಷವಾಗಿ ಗಮನದಲ್ಲಿ ಇರಬೇಕು. ಇವತ್ತಿನ ವರ್ತಮಾನ ಸಮಯ ಅನುಸಾರ ಪ್ರಕೃತಿಯ ಹಲ್ಚಲಿನ ಸಣ್ಣ ಸಣ್ಣ ಮಾತುಗಳು ಬರ್ಬೋದು ಪರೀಕ್ಷೆ ರೂಪದಲ್ಲಿ. ಆದರೆ ಕರ್ಮದ ಗತಿಯ ಜ್ಞಾನದ ಬಗ್ಗೆ ವಿಶೇಷ ಗಮನ ಇರಲಿ. ಕರ್ಮೋಂ ಕಿ ಗತಿ ಬಡಿ ಗುಹ್ಯ ಹೈ. ಕರ್ಮದ ರಹಸ್ಯ ಬಹಳ ಗುಹ್ಯವಾದದ್ದು. जैसे ड्रामा का अटेंशन रहता, आत्मिक स्वरूप का अटेंशन रहता, धारणाओं का अटेंशन रहता, ऐसे ही कर्मों की गुह्य गति का भी अटेंशन आवश्यक है. ಬಾಬಾ ಹೇಳ್ತಾರೆ, ನಾಟಕದ ಬಗ್ಗೆ ನಮಗೆ ಗಮನ ಇದೆ, ಆತ್ಮಿಕ ಸ್ವರೂಪದಲ್ಲಿರಬೇಕು ಅನ್ನೋದರ ಬಗ್ಗೆ ನಮಗೆ ಗಮನ ಇದೆ, ಧಾರಣೆಯ ಬಗ್ಗೆ ಎಷ್ಟು ಚಲೋ ನಮಗೆ ಗಮನ ಇದೆ. ಅದೇ ರೀತಿ ಕರ್ಮದ ಗುಹ್ಯ ಗತಿಯ ಬಗ್ಗೆನೂ ಗಮನ ಇರುವುದು ಬಹಳ ಅವಶ್ಯಕ. साधारण कर्म, साधारण समय, साधारण संकल्प, इससे प्रारब्ध में फर्क पड़ जाता है. साधारण कर्म, साधारण ಸಮಯ, ಸಾಧಾರಣ ಸಂಕಲ್ಪ, ಇದರಿಂದ ಪ್ರಾರಬ್ಧದಲ್ಲಿ ಹೆಚ್ಚು ಕಡಿಮೆ ಕಂಡು ಬರ್ತದೆ ಅಲ್ವಾ? ಇಲ್ಲಿ ನಾವು ಕರ್ಮ ಸಾಧಾರಣ ಇದ್ರೆ, ಸಮಯ ಸಾಧಾರಣ ರೂಪದಲ್ಲಿ ಕಳೆದ್ರೆ, ಸಾಧಾರಣ ಸಂಕಲ್ಪ ಮಾಡಿದ್ರೆ ಪ್ರಾರಬ್ಧ ಏನಾಗ್ತದೆ? ಹೆಚ್ಚು ಕಡಿಮೆ ಆಗ್ತದೆ. इस समय आप सभी जो पुरुषार्थी है वो श्रेष्ठ विशेष आत्माएं ही, साधारण आत्माएं नहीं हो. ನಾವು ಶ್ರೇಷ್ಠ ಆತ್ಮಗಳು, ವಿಶೇಷ ಆತ್ಮಗಳು, ನಾವು ಸಾಧಾರಣ ಆತ್ಮಗಳಲ್ಲ. ಆದ್ದರಿಂದ ನಮ್ಮ ಕರ್ಮನೂ ಸಾಧಾರಣ ಇರಬಾರ್ದು, ಸಮಯನೂ ಸಾಧಾರಣವಾಗಿ ಕಳಿಬಾರ್ದು, ಸಂಕಲ್ಪನೂ ಸಾಧಾರಣ ಇರಕೂಡದು. ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ
विश्व परिवर्तन के निमित्त बनी हुई आत्माएं हो. ನಾವು ಯಾರು? ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರು, ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿರುವ ಆತ್ಮಗಳು ನಾವು. सिर्फ अपने को परिवर्तन करने वाले नहीं हो. ಕೇವಲ ನನ್ನನ್ನಷ್ಟೇ ಪರಿವರ್ತನೆ ಮಾಡೋನಲ್ಲ, ವಿಶ್ವಕ್ಕೆ ಪರಿವರ್ತನೆಗೆ ಜಿಮ್ಮೆವಾರು ಹೋ. ನಾವು ವಿಶ್ವ ಪರಿವರ್ತನೆಗೆ ಜವಾಬ್ದಾರರು. ಆದ್ದರಿಂದ अपने ಶ್ರೇಷ್ಠ ಸ್ವಮಾನಕ್ಕೆ ಸ್ಮೃತಿ ಸ್ವರೂಪ ಬನ್ನ ಹಿ ಹೈ. ಆದ್ದರಿಂದ ನಮ್ಮ ಶ್ರೇಷ್ಠ ಸ್ವಮಾನದ ಸ್ಮೃತಿ ಸ್ವರೂಪರಾಗಿರಬೇಕು. ಏನು ಶ್ರೇಷ್ಠ ಸ್ವಮಾನ? ನಾನಾತ್ಮ ವಿಶ್ವ ಪರಿವರ್ತನೆಗೆ ಜವಾಬ್ದಾರ, ವಿಶ್ವ ಪರಿವರ್ತನೆಗೆ ಜವಾಬ್ದಾರ ಆತ್ಮನಾಗಿದ್ದೇನೆ. ಈ ಶ್ರೇಷ್ಠ ಸ್ವಮಾನ ಸದಾ ಸ್ಮೃತಿಯಲ್ಲಿರ್ಬೇಕಂತ ಬಾಬಾ ತಿಳಿಸ್ತಿದ್ದಾರೆ. बाप दादा ने देखा सभी का बाप दादा और सेवा से अच्छा प्यार है. ಎಲ್ಲರಿಗೂ ಬಾಪ್ ದಾದರ ಮೇಲೂ ಬಹಳ ಪ್ರೀತಿ, ಸೇವೆ ಮೇಲೂ ಬಹಳ ಪ್ರೀತಿ. सेवा का वातावरण चारों ओर कोई ना कोई प्लान प्रमाण चल रहा है. ಸೇವೆ ಮಾತ್ರ ನಾಲ್ಕು ಕಡೆನೂ ಯೋಜನೆಯ ಅನುಸಾರವಾಗಿ ಎಲ್ಲ ಸೇವೆ ನಡೀತಾ ಇದೆ. साथ साथ अभी समय के प्रमाण विश्व के आत्माएं जो दुखी है, अशांत हो रही है, उन आत्माओं को दुख अशांति से छुड़ाने के लिए अपनी शक्तियों द्वारा सकाश दो. ಬಾಬಾ ಅಂತರ ಸೇವೆ ಎಲ್ಲ ಕಡೆ ಚಂದ ನಡೀತಾ ಇದೆ, ಆದರೆ ವಿಶ್ವದ ಆತ್ಮಗಳು ಎಲ್ಲ ದುಃಖಿ ಇದ್ದಾರೆ, ಅಶಾಂತ ಇದ್ದಾರೆ. ಅವರ ದುಃಖ ಅಶಾಂತಿಯಿಂದ ಅವರನ್ನ ದೂರ ಮಾಡಲಿಕ್ಕೋಸ್ಕರ, ಬಿಡಿಸ್ಲಿಕ್ಕೋಸ್ಕರ ಸರ್ವ ಶಕ್ತಿಗಳ ಸಕಾಶನ್ನ ಕೊಡಿ. ಯಾವ ರೀತಿ ಜೈಸೆ ಪ್ರಕೃತಿ का सूर्य सकाश से अंधकार को दूर कर रोशनी में लाता. ಸೂರ್ಯ ನೋಡಿ ಕತ್ತಲೆಯನ್ನ ದೂರ ಮಾಡಿ 1 ಸೆಕೆಂಡಿಗೆ ಇಡೀ ವಿಶ್ವದಲ್ಲಿ ರೋಶನಿ ಬರುವಂತೆ ಮಾಡ್ತಾನೆ. अपनी किरणों के बल से कई चीजों को परिवर्तन करता. ಸೂರ್ಯ ಏನೇನ್ ಮಾಡ್ತಾನೆ? ತನ್ನ ಸೂರ್ಯ ಸಕಾಶಸೆ, ತನ್ನ ಸಕಾಶದಿಂದ ಕಿರಣದಿಂದ ಅಂಧಕಾರವನ್ನು ದೂರ ಮಾಡಿ ರೋಶನಿ ಕೊಡ್ತಾನೆ. ಎರಡನೇದಾಗಿ ಸೂರ್ಯ ಎಲ್ಲ ಕೈ ಚೀಜೋಂಕೋ ಪರಿವರ್ತನೆಯನ್ನ ಮಾಡ್ತಾನೆ. ಐಸೆ ಹಿ ನಾವು ಸಹ ಏನು ಮಾಡಬೇಕೀಗ? ಮಾಸ್ಟರ್ ಜ್ಞಾನ ಸೂರ್ಯ अपने प्राप्त हुए सर्व सुख शांति की किरणों से सकाश से दुख अशांति से मुक्त करो. ಬೇರೆಯವ್ರನ್ನ ಏನು ಮಾಡಬೇಕು? ದುಃಖ ಅಶಾಂತಿಯಿಂದ ಮುಕ್ತ ಮಾಡಬೇಕು. ಸೂರ್ಯ ಬೆಳಕನ್ನು ಬೀರಿ ಕತ್ತಲೆಯಿಂದ ದೂರ ಮಾಡ್ತಾನೆ, ಕೆಲವು ವಸ್ತುಗಳನ್ನು ಪರಿವರ್ತನೆ ಮಾಡ್ತಾನೆ. ನಾವು ಸಹ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ನಮಗೆ ಪ್ರಾಪ್ತಿಯಾದ ಸುಖ ಶಾಂತಿಯ ಕಿರಣಗಳಿಂದ ಬೇರೆಯವರಿಗೆ ವಿಶ್ವಕ್ಕೆ ಸಕಾಶ ಕೊಟ್ಟು ದುಃಖ ಶಾಂತಿಯಿಂದ ಅವರನ್ನು ಮುಕ್ತಗೊಳಿಸಿರಿ. ಮನ್ಸಾ ಸೇವಾ ಸೇ ಶಕ್ತಿಶಾಲಿ ವೃತ್ತಿ ಸೇ ವಾಯುಮಂಡಲ್ ಕೋ ಪರಿವರ್ತನ್ ಕರೋ. ಒಂದನೇದಾಗಿ ಸೂರ್ಯ ಅಂಧಕಾರ ದೂರ ಮಾಡುವಂಗೆ ಅನ್ಯರ ದುಃಖ ಶಾಂತಿಯನ್ನು ನಾವು ದೂರ ಮಾಡಬೇಕು. ಎರಡನೇದಾಗಿ ಸೂರ್ಯ ಕೈ ಚೀಜೋಂಕೋ ಪರಿವರ್ತನ್ ಕರ್ತಾ. ಅದೇ ರೀತಿ ನಾವು ಸಹ ಮನಸಾ ಸೇವೆಯಿಂದ, ಶಕ್ತಿಶಾಲಿ ವೃತ್ತಿಯಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕು. तो अभी मनसा सेवा करो. जैसे वाचा सेवा का विस्तार किया है, वैसे मनसा सकाश द्वारा आत्माओं को हैप्पी और होप की लहर फैलावो. ಬಾಬಾ ಹೇಳ್ತಿದ್ದಾರೆ, ವಾಚಾ ಸೇವೆಯ ವಿಸ್ತಾರ ಬೇಕಾದಷ್ಟು ಮಾಡಿದ್ದೀವಿ. ಈಗ ಮನಸಾ ಸಕಾಶ್ ಮೂಲಕ ಆತ್ಮಗಳಿಗೆ ಸಂತೋಷ ಮತ್ತೆ ಭರವಸೆ ಈ ಅಲೆಗಳನ್ನು ಹರಡಿಸಿರಿ. इस वर्ष जो हैप्पी और होप की टॉपिक रखी है, उसी प्रमाण हिम्मत दिलावो. ಈ ವರ್ಷ ಹ್ಯಾಪಿ ಮತ್ತು ಹೋಪಿನ ಟಾಪಿಕನ್ನು ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಎಲ್ಲರಿಗೂ ಸಹಿತ ಸಾಹಸವನ್ನು ತುಂಬ್ರಿ. ಉಮಂಗ್ ಉತ್ಸಾಹ ದಿಲಾವೋ, ಉಮಂಗ್ ಉತ್ಸಾಹವನ್ನು ಕೊಡಿ. ಬಾಪಕ ವರ್ಷ ದುಃಖ ಅಶಾಂತಿ ಸೆ ಮುಕ್ತ ದಿಲಾವೋ. ಏನಾಯ್ತಂತಾರ ಬಾಬಾ? ಅನ್ಯರಿಗೆ ಸಾಹಸ ತುಂಬ್ರಿ, ಉಮಂಗ್ ಉತ್ಸಾಹ ತುಂಬ್ರಿ, ತಂದೆಯ ಆಸ್ತಿ ದುಃಖ ಅಶಾಂತಿಯಿಂದ ಮುಕ್ತಗೊಳಿಸಿರಿ. ತಂದೆಯ ಆಸ್ತಿಯನ್ನು ಕೊಟ್ಟು ದುಃಖ ಶಾಂತಿಯಿಂದ ಮುಕ್ತಗೊಳಿಸಿರಿ. ಅಭಿ ಅವಶ್ಯಕತೆ ಸಕಾಶ್ ದೇನೆ ಕಿ ಜ್ಯಾದಾ ಹೈ. ಈಗ ಯಾವ ಸೇವೆ ಅವಶ್ಯಕತೆ ಇದೆ? ಸಕಾಶ್ ಕೊಡುವಂಥ ಅವಶ್ಯಕತೆ ಇದೆ.
इस सेवा में मन को ಬ್ಯುಸಿ ರಖೋ. ಸಕಾಶ್ ಕೊಡುವಂಥ ಸೇವೆಯಲ್ಲಿ ಮನಸ್ಸನ್ನು ಬ್ಯುಸಿಯಾಗಿಟ್ಟುಕೊಳ್ಳಿ. ಆಗ ಮಾಯಾ ಜೀತ್ ವಿಜಯಿ ಆತ್ಮ ಸ್ವತಃ ಬನ್ ಜಾಯೆಂಗೆ. ನಾವು ಮನಸ್ಸನ್ನು ಸಕಾಶ್ ಕೊಡುವಂಥ ಸೇವೆಯಲ್ಲಿ ಬ್ಯುಸಿ ಇಟ್ಕೊಂಡ್ರೆ ಮಾಯಾಜೀತ್ ಆತ್ಮ ಸ್ವತಃ ಆಗ್ಬಿಡ್ತೀವಿ. ಮಾಯಾಜೀತ್ ಆಗ್ತೀವಿ, ವಿಜಯಿ ಆತ್ಮ ಆಗ್ತೀವಿ. बाकी छोटी छोटी बातें तो साइड सीन है. साइड सीन में कुछ अच्छा भी आता, कुछ बुरी चीज़ें भी आती है. ಮತ್ತೆಲ್ಲ ಸಣ್ಣ ಸಣ್ಣದೆಲ್ಲ ಬರ್ತದಲ್ಲ ಪರಿಸ್ಥಿತಿ ಎಲ್ಲ, ಅವೆಲ್ಲ ಸೈಡ್ ಸೀನ್. ಒಳ್ಳೆಯದು ಬರ್ತದೆ, ಕೆಟ್ಟದ್ದು ಬರ್ತದೆ. तो साइड सीन को क्रॉस कर मंजिल पर पहुंचना होता है. साइड सीन देखने के लिए ಏನ್ ಬೇಕು ಹೇಳಿ? ಮಂಜಿಲ್ ಹತ್ರ ಹೋಗ್ತಾ ಇರ್ತೀವಿ, ಗುರಿ ಹತ್ತ ಸಾಕ್ತಾ ಇರ್ತೀವಿ, ಅತ್ತ ಇತ್ತ ಸಣ್ಣ ಪುಟ್ಟ ಪರಿಸ್ಥಿತಿಗಳು ಬರ್ತವೆ. ಆವಾಗ ಸೈಡ್ ಸೀನ್ ಅನ್ನು ಹೇಗೆ ನೋಡಬೇಕು? ಸಾಕ್ಷಿ ದೃಷ್ಟಾಕಿ ಸೀಟ್ ಪರ್ ಸೆಟ್ ರಹೋ. ಸಾಕ್ಷಿ ದೃಷ್ಟಿಯ ಸೀಟಲ್ಲಿ ಸೆಟ್ ಆಗಬೇಕು. ಅಂದರೆ ಸಾಕ್ಷಿಯಾಗಿ ಅವೆಲ್ಲ ದೃಶ್ಯವನ್ನ ನೋಡಬೇಕು. ಬಸ್ तो साइड सीन मनोरंजन हो जाएगी. तो एवरेडी होना, कल भी कुछ हो जाए एवरेडी है. ನಾಳೆ ಏನಾರು ಆಗ್ಬಿಡ್ಬೋದು. ಎವರೆಡಿ ಇದ್ದೀರಲ್ವಾ? ಸದಾ ಸಿದ್ಧರು. ಪಹಲಿ ಲೈನ್ ವಾಲೆ ಎವರೆಡಿ. ಕಲ್ भी हो जाए, ನಾಳೆನೇ ಆಗ್ಬಿಡ್ಬೋದು. एवरेडिया टीचर तैयार है तो अच्छा. यह स्वर्ग वाले यह वर्ग वाले तैयार है. जितने भी वर्ग आए हो एवरेडी. सोचना, देखना, दादियाँ देख रही हो, सब हाथ हिला रही हैं. ನಾವೆಲ್ಲ ಎವರಿಡಿ ಅಂತ ಹೇಳ್ಕೊಂಡು ಎಲ್ಲರೂ ಕೈಯಲ್ಲಾಡಿಸ್ತಿದ್ದಾರೆ. ದಾದಿಯರೇ ನೋಡಿ, ಎಲ್ಲ ಮಕ್ಕಳು ಕೈಯಲ್ಲಾಡಿಸ್ತಿದ್ದಾರೆ. अच्छा मुबारक हो. अगर नहीं भी होना तो आज की रात तक हो जाना. ಒಂದು ವೇಳೆ ಇನ್ನೂ ಎವರಡಿ ಆಗಿಲ್ಲ ಅಂದರೆ ಈಗ ರಾತ್ರಿಯ ಒಳಗಾಗಿ ಎಲ್ಲರೂ ಎವರಡಿ ಆಗಬೇಡಿ. ಕ್ಯೋಂಕಿ ಸಮಯ ಆಪಕ ಇಂತಜಾರ್ ಕರ್ ರಹಾ ಹೈ. ಸಮಯ ನಮ್ಮ ನಿರೀಕ್ಷೆ ಮಾಡ್ತಾ ಇದೆ. ನಮ್ಮ ಸಂಪನ್ನ ಸ್ಥಿತಿಯ ಅವಸ್ಥೆಯನ್ನು ಸಮಯ ನಿರೀಕ್ಷೆ ಮಾಡ್ತಾ ಇದೆ. ಮಕ್ಕಳು ಏನಿರ್ಬೇಕಂದ್ರು ಬಾಬಾ, ಒಂದು ಕಡೆ ಎವರಡಿ ಆಗಿರಬೇಕು, ಇನ್ನೊಂದು ಕಡೆ ನಷ್ಟ ಮೋಹಿಯಾಗಿರಬೇಕು. ಬಾಪ್ ದಾದಾ ಮುಕ್ತಿ ಕಾ ಗೇಟ್ ಖೋಲ್ನೆ ಕಾ ಇಂತಜಾರ್ ಕರ್ ರಹಾ ಹೈ. ರೆಡಿ ಆಗಿದ್ದಾರೆ ಬಾಬಾ ಮುಕ್ತಿಯ ಗೇಟನ್ನು ತೆಗಿಲಿಕ್ಕೆ, ಪರನಾಮದ್ದು ಬಾಗಿಲು ಓಪನ್ ಮಾಡಲಿಕ್ಕೆ ಬಾಬಾ ತಯಾರಾಗಿ ನಿಂತಿದ್ದಾರೆ. ಅಡ್ವಾನ್ಸ್ ಪಾರ್ಟಿ ಆಪಕ ಆಹ್ವಾನ ಕರ್ ರಹಿ ಹೈ. ಈಗಾಗಲೇ ಮುಂದೆ ಹೋಗಿದಾರಲ್ಲ ಅಡ್ವಾನ್ಸ್ ಪಾರ್ಟಿಯವರು, ಅವರು ನಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಕ್ಯಾನೇ ಕರ್ ಸಕ್ತೆ ಹೋ ಮಾಸ್ಟರ್ ಸರ್ವಶಕ್ತಿವಾನ್. ಮಕ್ಕಳೇ, ನೀವು ಮಾಸ್ಟರ್ ಸರ್ವಶಕ್ತಿವಾನ್. ನಿಮಗೆ ಯಾಕಾಗೋದಿಲ್ಲ? ಏನು ಮಾಡ್ಲಿಕ್ಕಾಗೋದಿಲ್ಲ ನಿಮಗೆ? ದೃಢ ಸಂಕಲ್ಪ ಕರೋನಾ. ಯಹ ಕರ್ನಾ ಹೇ, ಯಹ ನಹಿ ಕರ್ನಾ ಹೇ. ಬಸ್ ನಾನು ಈ ರೀತಿ ಮಾಡಬೇಕು, ಈ ರೀತಿ ಮಾಡಬಾರ್ದು. ದೃಢ ಸಂಕಲ್ಪ ಮಾಡಿ. ಯಾಕಾಗೋದಿಲ್ಲ? ಬಸ್ ನಹಿ ಕರ್ನಾ ಹೇ तो दृढ़ संकल्प से नहीं को नहीं करके दिखाओ. ಮಾಡಬಾರ್ದನ್ನೋದನ್ನ ದೃಢ ಸಂಕಲ್ಪದಿಂದ ಮಾಡದಂತೆಯೇ ಇರಿ. ಮಾಸ್ಟರ್ ತೋಹನ, ನಾವು ಮಾಸ್ಟರ್ ಅಲ್ವಾ? ಮಾಸ್ಟರ್ ಅಂದ ಕೂಡಲೇ ನಮ್ಮ ಹತ್ರ ತಾಕತ್ತಿದೆ. ಮಾಡಬಾರ್ದಂದ್ರೆ ಮಾಡಬಾರ್ದು, ಮಾಡಬೇಕಂದ್ರೆ ಮಾಡಬೇಕು. ಬಾಬಾ ಹೇಳ್ತಿದ್ದಾರೆ, ಅಭಿ ಪಹಲಿ ಬಾರ್ ಕೌನ್ ಆಯೇ ಹಿ, ಜೋ ಪಹಲಿ ಬಾರ್ ಆಯೇ ಹಿ ವಹ ಹಾತ್ ಉಠಾವೋ, ಊಂಚಾ ಹಾತ್ ಉಠಾವೋ. ಮೊದಲು ಬಂದವರು ಕೈ ಎತ್ತಿ, ಎತ್ತರವಾಗಿ ಕೈ ಎತ್ತಿ, ಅಲ್ಲಾಡಿಸಿರಿ, ಕೈ ಹಿಲಾವೋ. ಇತನೆ ಆಯೇ ಹಿ, ಅಚ್ಚಾ ಹೈ. ಜೋ ಬಿ ಪಹಲಿ ಬಾರ್ ಆಯೇ ಹಿ ಉನ್ಕೋ ಪದಂ ಗುಣ ಮುಬಾರಕ್ ಹೈ, ಮುಬಾರಕ್ ಹೈ. ಮೊದಲು ಬಂದವರಿಗೆ ಬಾಬಾ ಪದ್ಮ ಪಟ್ಟಿನಷ್ಟು ಶುಭಾಶಯ ಕೊಡ್ತಿದ್ದಾರೆ. ಬಾಪ್ ದಾದಾ ಖುಷಿ ಹೋತೆ ಹಿ कि कल्प पहले वाले बच्चे फिर से अपने परिवार में पहुंच गए हैं. ಯಾಕೆ ಖುಷಿ ಅಂದರೆ ಬಾಬನಿಗೆ ಕಲ್ಪದ ಹಿಂದಿನ ಮಕ್ಕಳು ಮತ್ತೆ ಪುನಃ ತಮ್ಮ ಪರಿವಾರಕ್ಕೆ ಬಂದು ತಲುಪಿದಿರಿ. इसलिए अभी पीछे आने वाले कमाल करके दिखाना. ಎಲ್ಲಿ ಬಂದು ತಲುಪಿದಿರಿ? ಎಲ್ಲರೂ ನಮ್ಮ ಸತ್ಯ ಪರಿವಾರದ ಹತ್ತಿರ ಬಂದು ತಲುಪಿಬಿಟ್ಟಿವಿ. ಸರಿ, ಪೀಚೆ ಆನೆ ವಾಲೆ, ಈಗ ನೀವು ಲೇಟಾಗಿ ಬಂದಿದ್ದೀರಲ್ಲ, ಹೊಸದಾಗಿ ಬಂದವರಂದ್ರೆ ಲೇಟಾಗಿ ಬಂದವರು ಅಂದ್ರೆ ಬಾಬಾ ಅಂತಾರೆ ಕಮಾಲ್ ಕರ್ಕೆ ದಿಕ್ಕಾನ. ಪೀಚೆ ರಹನಾನೇ, ನೀವು ಹಿಂದೆ ಉಳಿಬಾರ್ದು, ಹಿಂದುಳಿಬಾರ್ದು. ಮತ್ತೆ ಕಮಾಲ್ ಮಾಡಿ ತೋರಿಸ್ಬೇಕು, ಏನಾರು ಚಮತ್ಕಾರ ಮಾಡಿ ತೋರಿಸ್ಬೇಕು. ಯಾಕೆಂದ್ರೆ ಲೇಟಾಗಿ ಬಂದಿರಿ. ಪೀಚೆನೇ ರಹನ, ಲೇಟಾಗಿ ಬಂದಿದ್ದೀರಿ ಅಂತ ಅಂದ ಮೇಲೆ ನೀವು ಹಿಂದೆನೆ ಉಳಿಬಾರ್ದು, ಆಗೇಸೆ ಆಗೇ ರಹನ. ಇಸ್ಕೇಲಿ ಏನ್ ಮಾಡ್ಬೇಕು? ಹಂಗಾದ್ರೆ ಮುಂದೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ತೀವ್ರ ಪುರುಷಾರ್ಥ ಕರ್ನಾ ಪಡೇಗಾ.
ಹಿಮ್ಮತ್ ಹೇ, ತೀವ್ರ ಪುರುಷಾರ್ಥವನ್ನ ಮಾಡಬೇಕು. ಅದಕ್ಕೆ ಏನ್ ಸಾಹಸ? ಬಾಬಾ ಇವತ್ತೆಲ್ಲ ಮಕ್ಕಳನ್ನು ಏನ್ ನೋಡ್ಲಿಕ್ಕೆ ಬಯಸ್ತಾರೆ? ಹರ್ ಬಚ್ಚಾ ತೀವ್ರ ಪುರುಷಾರ್ಥಿ, ಹರ್ ಸಬ್ಜೆಕ್ಟ್ ಮೇ ಪಾಸ್ ವಿದ್ ಆನರ್ ಆಗ್ಲಿಕ್ಕೆ ಬಾಬಾನು ಬಯಸ್ತಿದ್ದಾರೆ. ಅದರಲ್ಲಿ ಹೊಸ ಮಕ್ಕಳನ್ನ ಕಂಡು ಬಾಬಾ ಇಷ್ಟಪಡ್ತಿದ್ದಾರೆ. ನೀವು ಮುಂದೆ ಬರಬೇಕು, ತೀವ್ರ ಪುರುಷಾರ್ಥ ಮಾಡಬೇಕು. ಹಿಮ್ಮತ್ ಹೇ, ಹಿಮ್ಮತೆ ಬಚ್ಚೆ ಮದದೆ ಬಾಪ್ ಅವ್ರ ಪರಿವಾರ. ಬಾಬಾ ಅಂತಾರೆ, ಸಾಹಸ ಮಾಡಿ ತೋರಿಸಿದ್ರೆ, ಸಾಹಸದಿಂದ ನೀವು ಮುಂದೆ ಹೆಜ್ಜೆ ಇಟ್ರೆ ಬಾಬಾ ನಮಗೆ ಸಹಯೋಗ ಕೊಡ್ತಾರೆ, ಜೊತೆಗೆ ಪರಿವಾರನೂ ಸಹಯೋಗ ಕೊಡ್ತದೆ. ಹಿಮ್ಮತೆ ಬಚ್ಚೆ ಮದದೆ बाप दादा और परिवार अच्छा है, क्योंकि बच्चे घर का श्रृंगार हो तो जो भी आए हैं वो मधुबन के श्रृंगार है. अच्छा, सेवा का टर्न भोपाल जोन का है. अच्छा, बहुत आए हैं. ಎಲ್ಲರೂ झंडा अल्लाडिस्ता इधर. अच्छा, गोल्डन चांस तो मिला ना. अच्छा, जो भी सेवा के निमित्त आए हुए हैं इनमें से सभी ने सेवा का जो बल है फल है, ಯಾವುದು ಸೇವೆಯ ಬಲ, ಸೇವೆಯ ಫಲ ಯಾವುದು? ಇಷ್ಟೆಲ್ಲ ಸೇವೆ ಮಾಡ್ತಿದ್ರಿ, ಸೇವೆಯಿಂದ ಬರುವ ಬಲ ಯಾವುದು? ಸೇವೆಯಿಂದ ಸಿಗುವ ಫಲ ಯಾವುದು? ಬಲ್ ಮತ್ತೆ ಫಲ ಯಾವುದಂದ್ರೆ ಅತೀಂದ್ರಿಯ ಸುಖದ ಅನುಭೂತಿ. ಇಂದ್ರಿಯಾತೀತವಾದ ಸುಖದ ಅನುಭೂತಿಯಾಗುವುದೇ ಸೇವೆಯ ಫಲ ಮತ್ತು ಬಲ. ಅನುಭವ ಮಾಡಿದಿರಿ? ಕಿಯಾ ಅಭಿ ಬಲೆ ಹಾಕೆ ಲಿಯೆ ಜಂಡಿ ಹಿಲಾವು. ಹಾ ಅಂತ ಅನ್ನೋದಿದ್ರೆ ಎಲ್ಲ झंडा लड़सरी जिसने किया हो. अच्छा, अभी तो अतीन्द्रिय सुख का अनुभव किया, ये सदा रहेगा? सदा इರ್ತದಲ್ವಾ अतीन्द्रिय सुख? थोड़ा समय रहेगा. जो दिल से प्रॉमिस करता है, देखा देखी हाथ नहीं उठाना. ಸುಮ್ಮನೆ ಸುಮ್ಮನೆ ನೋಡ್ಲಿಕ್ಕೋಸ್ಕರಷ್ಟೇ ಕೈ ಎತ್ತುದಲ್ಲ, ಹೃದಯದಿಂದ ಪ್ರಾಮಿಸ್ ಮಾಡೋರು. ದಿಲ್ ಸೆ ಸಮಜ್ತಾ है, मैं इस प्राप्ति को सदा कायम रखूंगा, मैं विघ्न विनाशक बनूंगा, वो झंडी हिलावो बले. ಬಾಬಾ ಅಂತ ಸುಮ್ಮನೆ ಸುಮ್ಮನೆ ಜಂಡ ಅಲ್ಲಾಡಿಸ್ಬೇಡ್ರಿ. ನಾನು ಅತೀಂದ್ರಿಯ ಸುಖದ ಅನುಭೂತಿ ಮಾಡ್ತೀನಿ ಸೇವೆಯಿಂದ, ಈ ಪ್ರಾಪ್ತಿಯನ್ನ ಕಾಯಂ ಆಗಿಟ್ಕೋತೀನಿ, ವಿಘ್ನ ವಿನಾಶಕ್ಕಾಗಿರ್ತೀನಿ ಅನ್ನೋರು ಬೇಕಾದ್ರೆ ಜಂಡ ಅಲ್ಲಾಡಿಸ್ರಿ. अच्छा, देखो आप टीवी में आ रहे हो, फिर यह टीवी का फोटो भेजेंगे. ಟಿವಿಯಲ್ಲಿ ಬರ್ತಾ ಉಂಟೆಲ್ಲ ನಿಮ್ಮದು, ಮುಂದಕ್ಕೆ ನಿಮಗೆ ಟಿವಿಯ ಫೋಟೋವನ್ನು ಕಳಿಸ್ತೀನಿ. अच्छा, ये चांस जो रखा है बहुत अच्छा है. चांस लेते भी खुशी से ही, टर्न बाई टर्न सभी को खुली दिल से छुट्टी भी मिल जाती है आने की. ಸೇವಾ ಟರ್ನ್ ಅಂತ ಎಲ್ಲ ಹೃದಯ ತುಂಬಿ, ಎಲ್ಲರ ಹೃದಯ ತೆರೆದ ಹೃದಯದಿಂದ ಎಲ್ಲರಿಗೂ ಬನ್ನಿ ಅಂತ ಹೇಳ್ಕೊಂಡು ಪರ್ಮಿಷನ್ ಸಹಿತ ಸಿಕ್ಕಿದೆ ಅಲ್ವಾ. ಅಚ್ಚಾ, ಅಭಿ ಕಮಾಲ್ ಕ್ಯಾ ಕರೆಂಗೆ. ಎಲ್ಲ ಸೇವಾ ಟರ್ನ್ ಭಾಳ ಖುಷಿಯಿಂದ ಬಂದಿದ್ದೀರಿ. ಏನು ಚಮತ್ಕಾರ ಮಾಡಿ ತೋರಿಸ್ತೀರಿ? 2008 में आपको प्रत्यक्ष करके दिखाएंगे ಅಂತ ಮಕ್ಕಳು ಹೇಳ್ತಾರೆ. ಬಾಬಾ 2008ರಲ್ಲಿ ನಿನ್ನನ್ನು ಪ್ರತ್ಯಕ್ಷ ಮಾಡಿ ತೋರಿಸ್ತೀನಿ ಬಾಬಾ ಅಂತ ಮಕ್ಕಳು ಹೇಳಿರ್ತಾರೆ. अच्छा, एक दो को सहयोग देकर इस वायदे को पूरा करना जरूर करेंगे ना. ಬಾಬನ ಮುಂದೆ ವಾಯ್ದೆ ಮಾಡಿದಿರಲ್ವಾ? ಈಗ ನನ್ನ ಮುಂದೆ ಕೈ ಎತ್ತಿ. 2008ರಲ್ಲಿ ಬಾಬಾ ನಾನು ಈ ವರ್ಷದಲ್ಲಿ ನಿನ್ನನ್ನು ಪ್ರತ್ಯಕ್ಷ ಮಾಡಿ ತೋರಿಸ್ತೀನಿ ಅಂತ ಬಾಬನಿಗೆ ಮಾತು ಕೊಟ್ಟಿದ್ದೀರಲ್ವಾ? वायदे को पूरा करना जरूर करेंगे. मास्टर सर्वशक्तिवान के लिए कोई भी वायदा निभाना कोई बड़ी बात नहीं. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನುವಂಥ ಮಕ್ಕಳಿಗೆ ಈ ಮಾತನ್ನ, ಭಾಷೆಯನ್ನ ನಿಭಾಯಿಸುವಂಥದ್ದು ದೊಡ್ಡ ಮಾತಲ್ಲ. ಆದರೆ ಒಂದು ಮಾತು, ಸಿರ್ಫ್ ದೃಢತಾ ಕೋ ಸಾಥಿ ಬನಾಕೆ ರಖನ. ಯಾವುದರ ದೃಢತೆ? ಈ ವರ್ಷದಲ್ಲಿ ನಾನು ಬಾಬನನ್ನ ಪ್ರತ್ಯಕ್ಷ ಮಾಡಿಯೇ ತೋರಿಸ್ತೀನಿ. ತಾವೇನು ಬಾಬನಿಗೆ ಮಾತು ಕೊಟ್ಟಿದ್ದೀರಿ, ಮಾಸ್ಟರ್ ಸರ್ವಶಕ್ತಿವಂತ ಇದ್ದೀರಿ, ನಿಮ್ಗೇನು ದೊಡ್ಡ ಮಾತಲ್ಲ. ಆದರೆ ದೃಢತೆ ಮಾತ್ರ ಜೊತೆಗಿರಬೇಕು. दृढ़ता को नहीं छोड़ना, दृढ़ता को नहीं छोड़ना, क्योंकि दृढ़ता सफलता की चाबी है. तो जहाँ दृढ़ता होगी वहाँ सफलता है ही. दृढ़ता है ना, सफलता है ही. अंतौरी सफलते गारंटी. ऐसे है ना, करके दिखाएंगे ना. बाप दादा को भी खुशी है. अच्छा, देखो कितनों को चांस मिलता है. आधा क्लास तो सेवा करने वालों की तरफ का होता है ना.
ಕ್ಲಾಸಲ್ಲಿ ಅರ್ಧಕ್ಕರ್ಧ ಎಲ್ಲ ಸೇವೆ ಮಾಡೋರೇ ಇರ್ತಾರೆ ಸೇವಾದಾರಿಗಳು. अच्छा देखो साकार बाबा के होते हुए बहुत अच्छा पार्ट बजाया है. पहला पहला म्यूजियम इसने तैयार किया. ಅಂದ್ರೆ ಬಾಬನ್ ಮುಂದೆ ಭೂಪಾಲ್ ಜೋನ್ ಅವರು ಕುಂತಿದ್ರು. ಮೊದಲು ಮ್ಯೂಸಿಯಂ ಸ್ಟಾರ್ಟ್ ಮಾಡಿದವರು ಮಹೇಂದ್ರ ಬಾಯಿ. ಭೂಪಾಲ್ನ ಮಹೇಂದ್ರ ಬಾಯಿ ಫಸ್ಟ್ म्यूजियम चालू ಮಾಡಿದವರು. पहला पहला म्यूजियम. तो देखो साकार बाबा की दुआ ये सारे जोन को है. अभी कोई नवीनता करके दिखाएंगे ना. अभी बहुत समय हो गया, कोई नई इन्वेंशन नहीं निकाली है. ಈಗ ಇತ್ತೀಚೆಗೆ ಹೊಸ ಇನ್ವೆನ್ಷನ್ ಏನು ಮಾಡೇ ಇಲ್ಲ. ಏನಾದ್ರು ಹೊಸತನ್ನ ಮಾಡಿ ತೋರಿಸ್ರಿ. ವರ್ಗೀಕರಣ ಬಿ ಅಭಿ ಪುರಾಣ ಹೋಗಯ. ಎಲ್ಲ ವಿಂಗ್ಸ್ ವೈಸ್ ಸರ್ವಿಸ್ ಸಹಿತ ಅದು ಹಳೇದಾಯ್ತು. ಪ್ರದರ್ಶನ ಅದು ಹಳೇದಾಯ್ತು. ಮೇಳ ಅದು ಹಳೇದಾಯ್ತು. ಕಾನ್ಫರೆನ್ಸ್ ಅದು ಹಳೇದಾಯ್ತು. ಸ್ನೇಹ ಮಿಲನ, ಡಿವೈನ್ ಗೆಟ್ ಟುಗೆದರ್, ಆ ಕಾರ್ಯಕ್ರಮನೂ ಬೇಕಾದಷ್ಟಾಯ್ತು. ಈಗ ಒಂದೇನಾರು ಹೊಸತು ಸಂಶೋಧನೆ ಮಾಡಿ ಅಲ್ವಾ. ಎಲ್ಲ ಮೊದಲಿಂದ ಏನ್ ಮಾಡ್ತಿದ್ರು ಅದನ್ನ ಮಾಡ್ತಾ ಇದ್ದೀರಿ, ಈಗ ಹೊಸತು ಮಾಡಿ. ಅಭಿ ಕೊಯ್ ನೈ ಬಾತ್ ನಿಕಾಲೋ. ಶಾರ್ಟ್ और ಸ್ವೀಟ್, ಖರ್ಚಾ ಕಮ್ और ಸೇವಾ ಜಾದಾ, ಆ ಟೈಪ್ ಇದು ಒಂದು ಯೋಚನೆ ಮಾಡಿ. ಶಾರ್ಟ್ ಆ್ಯಂಡ್ ಸ್ವೀಟ್. ಶಾರ್ಟ್ ಇರ್ಬೇಕು, ಸ್ವೀಟ್ ಇರ್ಬೇಕು. ಸಣ್ಣ ಫಂಕ್ಷನ್ ಎಲ್ಲರಿಗೂ ಬಹಳ ಖುಷಿ ಆಗ್ಬಿಡ್ಬೇಕು. ಖರ್ಚು ಕಡಿಮೆ ಇರ್ಬೇಕು, ಸೇವೆ ಜಾಸ್ತಿ ಇರ್ಬೇಕು. राय बहादुर हो ना, तो राय बहादुर नई राय निकालो. जैसे प्रदर्शनी निकली, फिर मेला निकला, फिर वर्गीकरण निकला, ऐसे कोई नई इन्वेंशन निकालो. ಹೇಗೆ ಪ್ರದರ್ಶನ ಆಯಿತು, ಮೇಳ ಆಯಿತು, ವರ್ಗೀಕರಣ ಸೇವೆ ಆಯಿತು, ಈಗ ಇನ್ನೂ ಏನಾದ್ರು ಹೊಸತು ಮಾಡಿ ತೋರಿಸ್ರಿ. देखेंगे कौन निमित्त बनता है. अच्छा हिम्मत वाले ही, इसलिए बाप दादा हिम्मत रखने वालों को सदा एडवांस में मदद की मुबारक दे रहे हैं. ನೀವು ಸಾಹಸ ಮಾಡ್ತೀನಿ ಅಂತ ಹೇಳ್ಕೊಂಡು ಕೈ ಎತ್ತಿದಿರಲ್ಲ, ನಿಮ್ಗೆ ಈಗಲೇ ಸಹಯೋಗದ ಶುಭಾಶಯವನ್ನ ನಾನು ಕೊಡ್ತಾ ಇದ್ದೀನಿ. अच्छा अभी एक सेकंड में सभी बहुत मीठी मीठी स्वीट साइलेंस की स्टेज के अनुभव में खो जाओ. ಒಂದು ಸೆಕೆಂಡಿಗೆ ಮಧುರಾತಿ ಮಧುರ ಸ್ವೀಟ್ ಸೈಲೆನ್ಸಿನ ಸ್ಟೇಜಿನಲ್ಲಿ ಮುಳುಗಿಬಿಡಿ. ಬಾಬಾ ಡ್ರಿಲ್ ಮಾಡಿಸ್ತಿದ್ದಾರೆ. ಆತ್ಮಚ್ಯುತಿ, ಶಾಂತಮಯ ಚ್ಯುತಿ, ಶಾಂತಿ ಧಾಮದಲ್ಲಿ ಸ್ವೀಟ್ ಸೈಲೆನ್ಸ್ ಹೋಮಿನಲ್ಲಿ, ಶಬ್ದಾತೀತ ಲೋಕದಲ್ಲಿ ಆತ್ಮಚ್ಯುತಿ, ಶಾಂತಿಯ ಸಾಗರ ತಂದೆಯ ಜೊತೆಗೆ ಮೀಟಿ ಮೀಟಿ ಸ್ವೀಟ್ ಸೈಲೆನ್ಸ್ ಕಿ ಸ್ಟೇಜ್. ಈ ರೀತಿ ಬಾಪ್ತದ ಡ್ರಿಲ್ ಮಾಡಿಸ್ತಾರೆ. अच्छा चारों ओर के सर्व तीव्र पुरुषार्थी, सदा दृढ़ संकल्प द्वारा सफलता को प्राप्त करने वाले, सदा विजय के तिलकदारी, बाप दादा के दिल तख्तदारी, डबल ताजदारी, विश्व कल्याणकारी, सदा लक्ष्य और लक्षण को समान करने वाले, परमात्मा प्यार में पलने वाले, ऐसे सर्वश्रेष्ठ बच्चों को बाप दादा का याद, प्यार, दिल की दुआएं और नमस्ते. ನಾಲ್ಕು ಕಡೆಯ ಸರ್ವ ತೀವ್ರ ಪುರುಷಾರ್ಥಿಗಳು, ಸದಾ ದೃಢ ಸಂಕಲ್ಪದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು, ಸದಾ ವಿಜಯದ ತಿಲಕದಾರಿಗಳು, ಬಾಪ್ತಾದರವರ ಹೃದಯ ಸಿಂಹಾಸನದಲ್ಲಿರುವಂಥವರು, ಡಬಲ್ ಕಿರೀಟದಾರಿಗಳು, ವಿಶ್ವ ಕಲ್ಯಾಣಕಾರಿಗಳು, ಸದಾ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಟ್ಟುಕೊಂಡಿರುವ ಪರಮಾತ್ಮ ಪ್ರೀತಿಯಲ್ಲಿ ಬೆಳೆಯುವ ಸರ್ವಶ್ರೇಷ್ಠ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ, ಹೃದಯದ ಆಶೀರ್ವಾದ ಮತ್ತು ನಮಸ್ತೆ. दादियों से बच्चे हाजिर हैं तो बाप तो हाजिर है ही. ಮಕ್ಕಳು ಹಾಜರಿದ್ದೀರಿ ಅಂದಮೇಲೆ ನಾನು ಇಲ್ಲಿ ಹಾಜರಾಗಿರ್ತೀನಿ. ನಾ ಬಾಪ್ ಬಚ್ಚೋं से दूर हो सकता, ನಾ ಬಚ್ಚೆ ಬಾಪ್ से दूर हो सकते. ನನ್ನನ್ನು ಬಿಟ್ಟು ನೀವು ದೂರ ಹೋಗುವುದಿಲ್ಲ, ನಿಮ್ಮನ್ನು ಬಿಟ್ಟು ನಾನು ದೂರ ಹೋಗುವುದಿಲ್ಲ.
वायदा है, साथ चलेंगे, ಆದ ಕಲ್ಪ ಬ್ರಹ್ಮ ಬಾಪಕ್ಕೆ ಸಾಥ್ रहेंगे. ಈಗ ಬಾಪ್ತಾದರ ಜೊತೆಗೇನೆ ಇರ್ತೀವಿ, ಜೊತೆಗೇನೆ ನಡಿತೀವಿ. ಅರ್ಧ ಕಲ್ಪ ಬ್ರಹ್ಮ ಬಾಬರ ಜೊತೆಗೇನೆ ರಾಜ್ಯಭಾರ ಮಾಡ್ತೀವಿ. दादी जानकी जी ने कहा वो भी तो समाया हुआ साथ में ही. आपकी यह अनुभूति ठीक है, अभी तो गारंटी है, लेकिन जब राज्य करेंगे तो नहीं आएंगे. कोई देखने वाला भी चाहिए ना. ಅಂದ್ರೆ देखना, जब राज्य करेंगे तो नहीं आएंगे. ಈಗ ಬಾಬಾ ಇದ್ದಾರೆ, ಗ್ಯಾರಂಟಿ ಎಲ್ಲ ನೋಡ್ತೀವಿ, ಸರಿ. ರಾಜ್ಯಭಾರ ಮಾಡುವಾಗ ಶಿವಬಾಬಾ ಬರ್ತಾರ? नहीं आएंगे. कोई देखने वाला भी चाहिए ना. ड्रामा में पार्ट है, ಬ್ರಹ್ಮ ಬಾಪ तो साथ है ना. ಶಿವಬಾಬಾ ಹೇಳ್ತಾರೆ, ನಾನ್ ಜೊತೆಗಿರಂಗಿಲ್ಲ, ಆದ್ರೆ ಯಾರ ಜೊತೆಗಿರ್ತಾರೆ? ಬ್ರಹ್ಮ ಬಾಬಾ ಜೊತೆಗಿರ್ತಾರೆ. देखो ड्रामा क्या करता है. अच्छा, ಇವತ್ತಿನ वरदान, रियलिटी द्वारा हर कर्म व बोल में रॉयल्टी दिखलाने वाले फर्स्ट डिविजन के अधिकारी भव. ರಿಯಾಲಿಟಿಯ ಮೂಲಕ ಪ್ರತಿ ಕರ್ಮ ಮತ್ತು ಮಾತಿನಲ್ಲಿ ರಾಯಲ್ಟಿಯನ್ನ ತೋರಿಸುವಂತಹ ಫಸ್ಟ್ ಡಿವಿಜನಿನ ಅಧಿಕಾರಿ ಆಗಿರಿ. रियलिटी द्वारा हर कर्म व बोल में रॉयल्टी दिखलाने वाले फर्स्ट डिवीजन के अधिकारी भव. रियलिटी अर्थात अपने असली स्वरूप की सदा स्मृति. रियलिटी ಅಂದ್ರೆ ನನ್ನ ನೈಜ ಸ್ವರೂಪದ ಸಹಜ ಸ್ಮೃತಿ. ನಿಜವಾದ ನಂದು ಸ್ವರೂಪ ಏನಿದೆ ಅದರದ್ದು ಸದಾ ಸ್ಮೃತಿಯಲ್ಲಿ ಇರಬೇಕು. ಅದರಿಂದ ಸ್ಥೂಲ ಸೂರತ್ ಮೇ ಬಿ ರಾಯಲ್ಟಿ ನಜರಾಯೇ. ನನ್ನ ನೈಜ ಸ್ವರೂಪದ ಸ್ಮೃತಿಯಲ್ಲಿ ಇರಬೇಕು ನಾನು. ಆ ಸ್ವರೂಪದಲ್ಲಿದ್ದಾಗ ನನ್ನ ಮುಖದಲ್ಲಿ ರಾಯಲ್ಟಿ ಕಂಡು ಬರ್ತದೆ. ರಿಯಾಲಿಟಿ ಅಂದರೆ ಏಕ ಬಾಪ ದೂಸರ ನಾ ಕೋಯಿ. ಈ ಸ್ಮೃತಿಯಿಂದ ಪ್ರತಿಯೊಂದು ಕರ್ಮ ಮತ್ತು ಮಾತು ಇರಬೇಕು. ರಿಯಲ್ ಅದರಲ್ಲಿ ಆರ್ಟಿಫಿಷಿಯಲ್ ಅಲ್ಲ, ತೋರಿಕೆ ಎಲ್ಲ ಇಲ್ಲ, ಒರಿಜಿನಲ್ ರಿಯಲ್. ಒಬ್ಬ ತಂದೆ ವಿನ ಬೇರೆ ನನಗೆ ಯಾರೂ ಇಲ್ಲ. जो भी संपर्क में आएगा उन्हें हर कर्म में बाप समान चरित्र अनुभव होंगे. ನಮ್ಮ ಸಂಪರ್ಕದಲ್ಲಿ ಯಾರು ಬರ್ತಾರೋ ಪ್ರತಿ ಕರ್ಮದಲ್ಲಿ ತಂದೆಯ ಸಮಾನ ಚರಿತ್ರ ಮತ್ತೊಬ್ಬರಿಗೆ ಅನುಭವ ಆಗ್ತದೆ. ನಮ್ಮ ಮಾತಿನಲ್ಲಿ ತಂದೆಯ ಸಮಾನ ಅಥಾರಿಟಿ ಮತ್ತೆ ಪ್ರಾಪ್ತಿಯ ಅನುಭೂತಿ ಆಗ್ತದೆ. उनका संग रियल होने के कारण पारस का काम करेगा. ಸಂಘ ರಿಯಲ್ ಇರುವ ಕಾರಣದಿಂದ ಅದು ಪಾರಸಿನ ತರಹ ಕೆಲಸ ಮಾಡ್ತದೆ. ಐಸಿ ರಿಯಲಿಟಿ ವಾಲಿ ರಾಯಲ್ ಆತ್ಮಾಯೇ ಹಿ ಫಸ್ಟ್ ಡಿವಿಜನ್ ಕೆ ಅಧಿಕಾರಿ ಬಂತಿ ಹೈ. ಯಾರು ಈ ರೀತಿ ರಿಯಾಲಿಟಿಯಲ್ಲಿ ಇರ್ತಾರೋ, ನೈಜ ಸ್ವರೂಪ ತಮ್ಮ ನಿಜವಾದ ಸ್ವರೂಪದಲ್ಲಿ ಇರ್ತಾರೋ ಅಂಥ ರಾಯಲ್ ಆತ್ಮಗಳು ಫಸ್ಟ್ ಡಿವಿಷನ್ನ ಅಧಿಕಾರಿಗಳಾಗಿ ಬರ್ತಾರೆ. ಫಸ್ಟ್ ಡಿವಿಷನ್ನಲ್ಲಿ ಅಧಿಕಾರಿಯಾಗಿ ಬರ್ತಾರೆ. ಫಸ್ಟ್ ಡಿವಿಷನ್ 8, ಎರಡನೇ ಡಿವಿಷನ್ ಮತ್ತೆ 8, ಮೂರನೇ ಡಿವಿಷನ್ ಮತ್ತೆ 8, ಹಾಗೆ 21 ಬರ್ತದೆ. ಒಂದು ಡಿವಿಷನ್ ಅಂದರೆ 8 ಏನು ಗದ್ದಿಗಳು. ಫಸ್ಟ್ ಸ್ಲೋಗನ್, ಶ್ರೇಷ್ಠ ಕರ್ಮದ ಖಾತೆಯನ್ನ ಬಡಾವು. ಶ್ರೇಷ್ಠ ಕರ್ಮದ ಖಾತೆಯನ್ನ ವೃದ್ಧಿ ಮಾಡಿ ವಿಕರ್ಮಕ ಖಾತೆ ಸಮಾಪ್ತ ಹೋ ಜಾಯೇಗಾ. ಶ್ರೇಷ್ಠ ಕರ್ಮದ ಖಾತೆಯನ್ನು ವೃದ್ಧಿ ಮಾಡಿದಾಗ ವಿಕರ್ಮದ ಖಾತೆ ಸಮಾಪ್ತಿ ಆಗ್ತದೆ. ಅವ್ಯಕ್ತ इशारे अशरीरी व विदेही स्थिति का अभ्यास बढ़ाओ. चारों ओर हलचल है. व्यक्तियों की हलचल, प्रकृति की हलचल बढ़नी ही है. ನಾಲ್ಕು ಕಡೆ ವ್ಯಕ್ತಿಗಳ ಹಲ್ಚಲ್ ಜಾಸ್ತಿ ಆಗ್ತದೆ, ಪ್ರಕೃತಿಯ ಹಲ್ಚಲ್ ಜಾಸ್ತಿ ಆಗ್ತದೆ. ಅಂಥ ಸಮಯದಲ್ಲಿ ಸೇಫ್ಟಿಯ ಸಾಧನ 1 ಸೆಕೆಂಡಿಗೆ ವಿದೇಹಿ, 1 ಸೆಕೆಂಡಿಗೆ ಅಶರೀರಿ, 1 ಸೆಕೆಂಡಿಗೆ ಆತ್ಮ ಅಭಿಮಾನಿ ಬನಾ ಲೇನಾ. तो बीच बीच में ट्रायल करो. ಪರಿಸ್ಥಿತಿ ಬಂದಾಗ ವ್ಯಕ್ತಿಗಳಿಂದ ಹಲ್ಚಲ್, ಪ್ರಕೃತಿಯಿಂದ ಹಲ್ಚಲ್, 1 ಸೆಕೆಂಡಿಗೆ ಆತ್ಮಾಭಿಮಾನಿ ಆಗಬೇಕು, ವಿದೇಹಿ ಆಗಬೇಕು, ಅಶರೀರಿ ಆಗಬೇಕು. ट्रायल करो. 1 सेकंड में मन बुद्धि को जहाँ चाहो वहाँ स्थित कर सकते हैं. इसको ही साधना कहा जाता है. ಇದು ನಿಜವಾದ ಸಾಧನೆ. अच्छा, ಇವತ್ತಿನ ಸ್ವಮಾನ, ನನ್ನ ಆತ್ಮ ಪೂರ್ವಜಾತ್ಮ ಆಗಿದ್ದೇನೆ. ಇವತ್ತು 16ನೇ ತಾರೀಕು
ನನ್ನ ಆತ್ಮ ಪೂರ್ವಜ ಆತ್ಮ. ಅಚ್ಚಾ, ಓಂ ನಮಃ ಶಿವಾಯ. ಆತ್ಮನಾದ ನಾನು ಸರ್ವ ಖಜಾನೆಗಳಿಂದ ನನ್ನನ್ನು ಭರ್ಪೂರ್ ಮಾಡಿರುವ ಖಜಾನಗಳ ದಾತ ಶಿವ ತಂದೆಗೆ ನಮಸ್ಕರಿಸುತ್ತಿದ್ದೇನೆ. ಓಂ ನಮಃ ಶಿವಾಯ. ಓಂ ಶಾಂತಿ. तेरी याद में खो जाऊं, तेरी याद में खो जाऊं, ओ मेरे शिव बाबा, श्रीमत पर तेरी चलते रहे मेरे मीठे मीठे बाबा, मीठे मीठे बाबा, तेरी याद में खो जाऊं, तेरी याद में खो जाऊं.
तेरी याद में, तेरी याद में। ओम शांति, ओम शांति।